ಈ ಫೋಟೋ ನೋಡಿ, ಯಾರೋ ಯುವಕನನ್ನು ನೆಲಕ್ಕೆ ಉರುಳಿಸಿ ಕೈಗಳಿಗೆ ಕೋಳ ಹಾಕಿ ಕಾಲುಗಳನ್ನು ಕಟ್ಟಿ ಬೆನ್ನಿನ ಮೇಲೆ ಒತ್ತಿ ಹಿಡಿದು ಉಸಿರುಗಟ್ಟಿಸುತ್ತಿದ್ದಾರೆ. ಯಾರೋ ಕ್ರಿಮಿನಲ್ ಅಥವಾ ಭಯೋತ್ಪಾದಕನನ್ನು ಏರ್ಪೋರ್ಟ್ನಲ್ಲಿ ಸೆರೆ ಹಿಡಿದಿರುವಂತೆ ಕಾಣ್ತಾ ಇದೆ. ಆದರೆ ವಾಸ್ತವದಲ್ಲಿ ಆತ 16 ಕನಸುಗಳನ್ನು ಹೊತ್ತು ಭಾರತದಿಂದ ಅಮೆರಿಕಕ್ಕೆ ಬಂದಿದ್ದ ಹುಡುಗ. ನ್ಯೂಜೆರ್ಸಿಯಲ್ಲಿ ನಡೆದಿರುವ ಈ ಘಟನೆಯು ಮನ ಕಲುಕುವಂತಿದೆ. ಆ ಹುಡುಗ ಬಿಕ್ಕಳಿಸಿ ಅಳುತ್ತಿದ್ದ. ಮೇ ಪಾಗಲ್ ನಹಿ ಹೋ ಅನ್ನುತ್ತಿದ್ದ. ಆತನ ಮಾತು ಅಮೆರಿಕದ ಆ ಅಧಿಕಾರಿಗಳಿಗೆ ಅರ್ಥವಾಗುತ್ತಿರಲಿಲ್ಲ. ದೊಡ್ಡ ಕ್ರಿಮಿನಲ್ನನ್ನು ಹಿಡಿದಂತೆ ಅಧಿಕಾರಿಗಳು ಕೋಳ ಹಾಕಿ ಬಂಧಿಸಿದ್ದಾರೆ. ಭಾರತೀಯ ಮೂಲದ ವ್ಯಕ್ತಿಯೊಬ್ಬರು ಈ ಕರಾಳ ಘಟನೆಯ ವಿಡಿಯೋ ಮತ್ತು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನೋಡುವುದಕ್ಕೆ ಆ ಹುಡುಗ ಭಾರತೀಯ ವಿದ್ಯಾರ್ಥಿಯಂತೆ ಕಾಣುತ್ತಿದ್ದಾನೆ. ಆತ ಹರಿಯಾಣಿ ಭಾಷೆಯಲ್ಲಿ ಆಡಿರುವ ಮಾತುಗಳು ಕಿವಿಗೆ ಬಿದ್ದಿವೆ. ನೋಡುತ್ತಿದ್ದಂತೆ ಆತನನ್ನು ಕೆಳಕ್ಕೆ ಹಾಕಿ ಕೈಗಳನ್ನು ಹಿಂದಕ್ಕೆ ಬಿಗಿದು ಕೋಳ ಹಾಕಿದರು. ಆ ಹುಡುಗ ಕೂಗುತ್ತಿದ್ದ, ತಡೆಯಲಾರದೆ ಅಳುತ್ತಿದ್ದ. ಆದರೆ ಅಧಿಕಾರಿಗಳನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಯಾರೂ ಯಾವುದೇ ಸಹಾಯ ಮಾಡಲು ಆಗದೆ ಸುಮ್ಮನೆ ನೋಡುತ್ತಾ ನಿಂತಿದ್ದರು. ಅಮೆರಿಕದಲ್ಲಿ ವೀಸಾ ಮತ್ತು ವಲಸೆ ನೀತಿಗಳು ಕಠಿಣ ಆಗಿರೋದಕ್ಕೆ ಇದು ಒಂದು ಉದಾಹರಣೆಯಂತೆ ಕಾಣ್ತಿದೆ. ಅಥವಾ ಏರ್ಪೋರ್ಟ್ ಅಧಿಕಾರಿಗಳ ಕ್ರೂರ ವರ್ತನೆಯೋ ಗೊತ್ತಿಲ್ಲ. ಆ ಹುಡುಗನನ್ನು ಗಡೀಪಾರು ಮಾಡುವುದಕ್ಕೆ ಮುಂಚೆ ಅಧಿಕಾರಿಗಳು ನಡೆಸಿಕೊಂಡಿರುವ ರೀತಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಭಾರತೀಯ ಅಮೆರಿಕನ್ ಉದ್ಯಮಿ ಈ ಘಟನೆಯ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ನ್ಯೂಜೆರ್ಸಿಯ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಜೈನ್ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸುವಂತೆ ಭಾರತೀಯ ರಾಯಭಾರಿ ಕಚೇರಿಗೆ ಮನವಿ ಮಾಡಿದ್ದಾರೆ. ಸರಿಯಾದ ಕಾರಣವನ್ನು ನೀಡದೆ ವಾಪಸ್ ಕಳಿಸಲಾಗುತ್ತಿರುವ ಅಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಎಂದು ಹೇಳಿದ್ದಾರೆ. ಕುನಾಲ್ ಜೈನ್ ಪ್ರಕಾರ ವಿದ್ಯಾರ್ಥಿ ಹರಿಯಾಣಿ ಭಾಷೆಯಲ್ಲಿ ಮಾತನಾಡುತ್ತಿರುವಂತೆ ತೋರುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಅನೇಕ ಭಾರತೀಯ ವಿದ್ಯಾರ್ಥಿಗಳನ್ನು ಇದೇ ರೀತಿ ಗಡೀಪಾರು ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈ ಮಕ್ಕಳು ಬೆಳಿಗ್ಗೆ ವೀಸಾ ಪಡೆದು ವಿಮಾನದಲ್ಲಿ ಹೋಗುತ್ತಾರೆ. ಆದರೆ ವಲಸೆ ಅಧಿಕಾರಿಗಳಿಗೆ ತಮ್ಮ ಪ್ರಯಾಣದ ಕಾರಣವನ್ನು ವಿವರಿಸಲು ಸಾಧ್ಯವಾಗದಿದ್ದಾಗ ಸಂಜೆ ಅಪರಾಧಿಗಳಂತೆ ಕೈಕೋಳ ಹಾಕಿ ವಾಪಸ್ ಕಳಿಸಲಾಗುತ್ತದೆ. ಪ್ರತಿದಿನ ಇಂತಹ 3-4 ಪ್ರಕರಣಗಳು ನಡೆಯುತ್ತಿವೆ ಎಂದು ಅವರು ಹೇಳಿದ್ದಾರೆ. ವಿಡಿಯೋದಲ್ಲಿ ಒಬ್ಬ ಅಧಿಕಾರಿ ಏರ್ಪೋರ್ಟ್ ಅಥಾರಿಟಿ ಪೊಲೀಸ್ ಕ್ಯಾಪ್ ಧರಿಸಿರುವುದನ್ನು ಕಾಣಬಹುದು. ಈ ಏಜೆನ್ಸಿಯನ್ನು ನ್ಯೂಯಾರ್ಕ್ ಮತ್ತು ನ್ಯೂಜೆರ್ಸಿಯ ಸಾರಿಗೆ ವ್ಯವಸ್ಥೆಯನ್ನು ರಕ್ಷಿಸಲು ನಿಯೋಜಿಸಲಾಗಿದೆ. ಇದನ್ನು ಅಮೆರಿಕದ ಅತಿ ದೊಡ್ಡ ಸಾರಿಗೆ ಪೊಲೀಸ್ ಪಡೆ ಎಂದು ಪರಿಗಣಿಸಲಾಗಿದೆ.